ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬೆಳ್ಳಂಬೆಳಗ್ಗೆ ನಮ್ಮ ಸವಾರಿ ಬೆಳಿಗ್ಗೆ 4 ಗಂಟೆಗೆ ಎಲ್ಲಿಗೆ ಹೊರಡ್ತಿದೆ ಗೆಸ್ ಮಾಡಿ. ಹೌದು, ಮೂಕಾಂಬಿಕಾ ದೇವಸ್ಥಾನಕ್ಕೆ. ಮೂಕಾಂಬಿಕಾ ದೇವರ ಆಶೀರ್ವಾದ ಪಡಿತಾ ನಮ್ಮ ಅನುಭವನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಬನ್ನಿ. ನಮ್ಮೂರು ಬಿ ಸಿ ರೋಡಿಂದ ಮೂಕಾಂಬಿಕಾಕ್ಕೆ ಆಲ್ಮೋಸ್ಟ್ 3 hours 15 minutes ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಿದ್ದಾರೆ. ದೂರ ಹೋಗ್ತಿದ್ದೇವೆ ಮಗಳೇ, ದೂರ ಹೋಗ್ತಿದ್ದೇವೆ ನಾವು. ಯಾಕೆ ಹೋಗ್ತಿದ್ದೇವೆ ನಾವು? ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದ್ದೇವೆ? ಅವ್ಯವೇ ಅಲ್ಲ, ಬಾಬೇನಾ, ವೈಭವಿಗೆ ಮೊದಲನೇ ಸಲ ವಿದ್ಯಾರಂಭ ಮಾಡಲಿಕ್ಕೆ. ಯಾಕೆ ವಿದ್ಯಾರಂಭ ಹೇಳಿ ಬಾಬೆ, ಹುಷಾರಾಗಬೇಕಲ್ಲ, ಫಸ್ಟ್ ಬರಬೇಕಲ್ಲ ಕ್ಲಾಸಲ್ಲಿ. ವೈಭವ್ ಕ್ಲಾಸಲ್ಲಿ ಫಸ್ಟ್ ಬರಬೇಕು. ಮೂಕಾಂಬಿಕಾ ದೇವಸ್ಥಾನ ಮಹಾದ್ವಾರ ನೋಡ್ತಿದ್ದೀರಾ? ಜಸ್ಟ್ ಎಂಟರ್ ಆಗ್ತಿದ್ದೇವೆ ನಾವು. ಎಲ್ಲೆಲ್ಲೂ ಹಸಿರು, ಆ ಸೈಡ್ ಈ ಸೈಡ್ ಎಲ್ಲ ಕಡೆ ಹಸಿರು. ಮತ್ತು ತುಂಬ ವೆಹಿಕಲ್ಸ್ ಹೋಗ್ತದೆ ಬರ್ತದೆ. ಬಿಕಾಸ್ ಇದು ಕೇರಳದವರಿಗೂ ತುಂಬಾ ಇಂಪಾರ್ಟೆಂಟ್ ದೇವಸ್ಥಾನ, ಅವ್ರ ಮನೆ ದೇವರು ಅಂತಲೇ ಹೇಳ್ಬೋದು. ದೇವಸ್ಥಾನ ತಲುಪಿದ್ವಿ. ದೇವಸ್ಥಾನದ ಮುಖ್ಯ ದ್ವಾರ ತಲುಪಿದಾಗ ಅವರು ಹೇಳಿದರು 1 kilometer ನಂತರ, ಅಂದರೆ 1 kilometer ಹಿಂದುಗಡೆ ಸೌಪರ್ಣಿಕಾ ನದಿ ಇದೆ, ಅಲ್ಲಿ ಸ್ವಲ್ಪ ಸ್ನಾನ ಮಾಡ್ಕೊಂಡ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ನಾವು ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ, ಬಟ್ ಸ್ಟಿಲ್ ಇಲ್ಲಿ ಸ್ವಲ್ಪ ಮೇಲೆ ಹೊಯ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಉದ್ದೇಶ. ಮತ್ತೊಂದು ಹೇಳಬೇಕು ಅಂದರೆ, ಈ ನದಿ ನೋಡಿ, ಇಲ್ಲಿ ಏನು ಅಂತ ಜೋರಾಗಿ ನೀರು ಬರೋ ಥರ ಕಾಣಿಸ್ತಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಆಚೆ ಹೋದರೆ ತುಂಬ ಡೀಪ್ ಆಗಿದೆ. ಸೊ ಯಾರೂ ಕೂಡ ಕೇರ್ಲೆಸ್ ಆಗಿ ಇರಬಾರ್ದು. ಈ ಜಾಗದಲ್ಲಿ ಭಯಂಕರ ಅಪಾಯ ಉಂಟು. ಕೊಡಿ ಕಚ್ತದೆ ಅಂತ ಇಲ್ಲದ್ರೆ ಅದ ತಕೊಂಡಿತ್ತು. ಮೂರು ತೆಗೆಯುವ ಸ್ನಾನ ಆಯ್ತಾಯ್ತಾ? ಜಸ್ಟ್ ಹೊಯ್ಕೊಂಡದ್ದು. ಇಲ್ಲಿ ನೋಡಿ, ವೈಭವಿ ಮಂಕಿ ಜೋರುಂಟು. ಮಂಕಿ ಅದು ಸಾಕು, ಚಂದ ಕಾಣ್ತಿ. ಸರ್ವದಾ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ವೈಭವ್ ಇಲ್ಲಿ ನೋಡಿ. ದೇವಸ್ಥಾನದ ಕ್ಯೂ ಅಲ್ಲಿ ನಿಂತಿದ್ದೇನೆ. ಮನಸ್ಸಲ್ಲಿ ಮಾತಲ್ಲಿ ದೇವರ ಮಂತ್ರ ಹೇಳ್ತಾ ಕ್ಯೂ ಅಲ್ಲಿ ನಿಂತಿರೋದೇ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಲ್ಲಲ್ಲಿ ಫ್ಯಾನ್ ಇದೆ, ಸೆಕೆ ಅಷ್ಟು ಪರವಾಗಿಲ್ಲ. ಸೊ ನೋಡಿ, ಮಧ್ಯಾಹ್ನ 12:30 ಗಂಟೆ ಆಯಿತು. ಸೊ ಇವಾಗ ದೇವರ ಬಲಿ ಸೇವೆ ನಡೆಯುತ್ತೆ.
ಒಳ್ಳೆದಾಯ್ತಲ್ಲ ಒಳ್ಳೆದಾಯ್ತಲ್ಲ. ಮಧ್ಯಾಹ್ನದ ಹೊತ್ತು ಭಯಂಕರ ಸೆಕೆ. ಮಗಳು ಒಮ್ಮೆ ಮಲಗಿದ್ಲು, ಇವಾಗ ಎದ್ದ ಕೂಡಲೇ ಏನಾದರೂ ತಿನ್ನಲಿಕ್ಕೆ ತಂದಿರಲಿಲ್ಲ ಬಿಸ್ಕೆಟ್ ಅಂತ ಜ್ಯೂಸ್ ಕುಡಿತಾ ಇದ್ದಾಳೆ. ಸೊ 2 ಅಜ್ಜಿಯವರು ನೋಡ್ತಾ ಇದ್ದಾರೆ ಮಗಳನ್ನು. ಪೂಜೆ ಎಲ್ಲ ಒಳ್ಳೆಯದ್ರಲ್ಲಾಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೇವೆ ಡೈನಿಂಗ್ ಹಾಲ್ ಕಡೆ. ಮಕ್ಕಳ 2 ಜನರದ್ದು ಬರ್ಸಿ ಆಯಿತು. ಮಗಂದು ಒಂದು ಸಲ ಶೃಂಗೇರಿಯಲ್ಲಿ ಬರ್ಸಿದ್ದೆ, ಆದರೆ ಈ ಸಲ ಪುನಃ ಬರ್ಸಿದ್ದೆ ನಾನು. ಹಾಗೆ ಮಗಳದು ಫಸ್ಟ್ ಬರೆಸುವಾಗ ನಿದ್ದೆ ಮಾಡಿದ್ದು, ಅದಕ್ಕೆ ನಾನು ಪುನಃ ಬರೆಸುವಾಗ ಪಾಪ ಸ್ವಲ್ಪ ಹೊಟ್ಟೆಗೆಲ್ಲ ತಿಂದುಕೊಂಡು ಸ್ವಲ್ಪ ಎನರ್ಜಿ ಇತ್ತು, ಖುಷಿಯಲ್ಲಿ ಬರೆದು. ಅದೇ ಟೈಮಿಗೆ ದೇವರ ಬಲಿ ನಡೀತಾ ಇತ್ತು 2-3 ಸಲ. ಒಳ್ಳೆಯ ಟೈಮು, ಖುಷಿ ಆಯಿತು. ಖುಷಿಯಲ್ಲಿ ಒಂದು ಬರೆಯುವಾಗ ಸಹ ಪೋಖ್ರಿ ಮಾಡಲಿಲ್ಲ, ಕಿರ್ಚಲಿಲ್ಲ, ಕೂಗಲಿಲ್ಲ. ಫಸ್ಟ್ ಟೈಮ್ ಇದ್ದಾಗೆ ನೆಮ್ಮದಿಯಲ್ಲಿ ಖುಷಿಯಲ್ಲಿ ಬರೆದು ಅಡ್ಡ ಬಿದ್ದು, ಭಟ್ರಿಗೆ ಸಹ ಅಡ್ಡ ಬಿದ್ದು ಎಲ್ಲ ಒಳ್ಳೆಯದರಲ್ಲಿ ಮಾಡಿದ್ದು. ಆಮೇಲೆ ನಾವೊಂದು ಪೂಜೆ ಸಹ ಮಾಡಿಸಿದ್ವಿ, ಅರ್ಧ ಗಂಟೆದು ಪಾರಾಯಣ ಅಂತ, ಚಂಡಿಕಾ ಪಾರಾಯಣ. ಸೊ ಅದು ಒಳ್ಳೆಯದರಲ್ಲಿ ನಡೆಯಿತು, ಸಂಕಲ್ಪ ಮಾಡಿದ್ವಿ. ಇವಾಗ ಊಟಕ್ಕೆ ಹೋಗಿ 3 ಗಂಟೆಗೆ ಪ್ರಸಾದ ತಗೊಂಡು ಮತ್ತೊಂದು ಸಲ ದೇವಿ ದರ್ಶನ ಮಾಡಿ, ಇವಾಗ ಜನ ಸಹ ರಶ್ ಕಮ್ಮಿ ಉಂಟು, ಮತ್ತೆ ಹೊರಡುವಣ ಅಂತ. ದೇವಸ್ಥಾನದ ಅನ್ನಪ್ರಸಾದ ಧನ್ಯೋಸ್ಮಿ. ನನ್ನದೊಂದು ನಾಸ್ಟೆಲ್ಜಿಯಾ ಹೇಳ್ತೀರಾ ಯಾವುದು ಅಂತ? ಗೋಲಿ ಸೋಡಾ. ಸಣ್ಣದಿರುವಾಗ ಗೋಲಿ ಸೋಡಾ ಕುಡಿತಿದ್ವಲ್ಲ, ಎಲ್ಲಿದೆ ಅಂತ ಹುಡುಕಿದೆ, ಲಕ್ಕಿಗೆ ಇಲ್ಲಿ ಸಿಕ್ತು. ಸೂಪರ್. ನಾನು ಹೇಗೆ ಕಾಣ್ತಾ ಇದ್ದೇನೆ? ಲೂಸ್ ಥರ ಕಾಣ್ತೀರಾ? ಒಂದು ಬೆಳಿಗ್ಗೆ ಬಂದದ್ದು ಗೊತ್ತುಂಟ, ಒಂದು 4 ಗಂಟೆಗೆ 3:30 ಗಂಟೆಗೆ ಎದ್ದಿದೆ. 3 ಗಂಟೆಯಿಂದಲೇ ಅಲ್ರಾಮ್ ಇಟ್ಟರೆ ಹಾಗೆ ಅಲ್ಲ, 3 ಗಂಟೆಗೆ ಶುರು ಎಚ್ಚರಿಕೆ. ಅಲ್ಲಿಂದ ಬೀಚ್ ರೋಡಿಂದ ಇಲ್ಲಿವರೆಗೆ ಬಂದು ಈಗ 3 ಗಂಟೆಗೆ ಪುನಃ ದರ್ಶನ ಮಾಡಿ ಸ್ವಲ್ಪ ಪ್ರಸಾದ ತಗೊಂಡು ಹೋಗುವ ಅಂತ ಬಾಯಿಗೆ ಆಯಿತು ಅಂತ ಹೇಳ್ಕೊಂಡು ಇದನ್ನು ಕುಡಿದೆ. ಡೈಟಿಂಗ್ ಎಲ್ಲ ಸೈಡಲ್ಲಿ ಹೋಗಿ ಒಂದ್ಸಲ ಕುಡಿತೇನೆ ನಾನು, ಮತ್ತೆ ಮುಂದುವರಿಸ್ಬೋದು. ಓಯ್ ತುಂಬಾ ಧನ್ಯವಾದ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಶ್ರೀದೇವರ ಆಶೀರ್ವಾದ ನಿಪ್ಪೆಯಲ್ಲಿ ಸದಾ ಇರಲಿ. ಮತ್ತೊಂದು ಸಲ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.